ನಮಸ್ತೆ ಎಲ್ರಿಗೂ. 36 ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ವರ್ಕ್ ಬ್ಲೌಸು, ಹ್ಯಾಂಡ್ ವರ್ಕ್ ಬ್ಲೌಸು, ರೇಷ್ಮೆ ಸ್ಯಾರಿ. ಇದು ಬ್ಲೌಸು 1.25 ಮೀಟ್ರು ಲೈನಿಂಗ್ ತಗೊಂಡಿದ್ದೀನಿ. ಲೆಂತು ಲೆಂತು 12.5 ಇದೆ. ಬ್ಲೌಸ್ ಲೆಂತು ನಾನು 13.5 ಇಡ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಇಡ್ತೀನಿ. ಕೆಳಗಡೆ 1/4 ಇಂಚ್, 1/2 ಇಂಚ್ ಸ್ಟಿಚ್ಚು, ಶೋಲ್ಡ್ರ್ ಹತ್ರ 1/2 ಇಂಚ್ ಸ್ಟಿಚ್ಗೋಸ್ಕರ. ಸ್ಟಿಚ್ಗೆ 1/4 ಇಂಚ್ ಸ್ಟಿಚ್ ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಇವ್ರದ್ದು ಅಪ್ಪರ್ ಚೆಸ್ಟು 35 ಇದೆ, ಚೆಸ್ಟು 36 ಇದೆ, 1 ಇಂಚ್ ಕಡಿಮೆ. ಇದು ರೇಷ್ಮೆ ಸ್ಯಾರಿಗೆ ಈ ಥರ ಇದು ಹಾಕಿದ್ರೆ ಸ್ವೆಟ್ಟಿಂಗ್ ಆಗಲ್ಲ ಅಂತ ಹಾಕಿದ್ದಾರೆ ಇವರು ಕಸ್ಟಮರು. ಸ್ಟಿಚ್ ಮಾಡಿಸಿದ್ದಾರೆ ನೋಡಿ. ಈ ಥರ ಸ್ಟಿಚ್ ಮಾಡಿಸ್ಬಿಟ್ರೆ ಬ್ಲೌಸ್ ಏನೂ ಹಾಳಾಗಲ್ಲ. ನೀವು ಸ್ಟಿಚ್ ಮಾಡೋವಾಗ ಅವ್ರಿಗೆ ಹೇಳಿದ್ರೆ, ಟೈಲರ್ಗಳಿಗೆ ಹೇಳಿದ್ರೆ ಈ ಥರ ಮಾಡಿಕೊಡ್ತೀವಿ ನೋಡಿ. ಅವರು ಸ್ವೆಟ್ಟಿಂಗ್ ಆಗುತ್ತೆ ಅಂತ ಈ ಥರ ಮಾಡಿಸಿದ್ದಾರೆ. ಇದು ಅಪ್ಪರ್ ಚೆಸ್ಟು 35 ಇದೆ ಇವ್ರಿಗೆ. ಅಂದರೆ ಇದು ಲೂಸ್ ಇದೆ. ನನಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಟೈಟ್ ಇದೆ ಇದು. ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅವ್ರದ್ದು. ಅಪ್ಪರ್ ಚೆಸ್ಟು 35 ಇದೆ. 35 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡಿ. ಈ ಥರ ನೋಡಿ. 8.75 ಚೆಸ್ಟು, ಅಪ್ಪರ್ ಚೆಸ್ಟ್. ಇದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ವೇಸ್ಟು 32 ಇದೆ. 32 ಡಿವೈಡೆಡ್ ಬೈ 4 ಮಾಡಿದಾಗ 8 ಬರುತ್ತೆ. 8 ಮತ್ತು ಇವ್ರಿಗೆ ಡೀಪ್ ಜಾಸ್ತಿ ಇರೋದ್ರಿಂದ ಇದು ಬ್ಯಾಕ್ ಸೈಡ್ ಡಾಟು ಜಾಸ್ತಿ 1/2 ಇಂಚ್ ಹಿಡಿಯೋದು ಬೇಡ ಇವ್ರಿಗೆ. 1/4 ಇಂಚ್ ಇಟ್ಟರೆ ಓಕೆ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬ್ಯಾಕ್ ಡೀಪ್ ಜಾಸ್ತಿ ಇಟ್ಟಾಗ ಇದು 1 ಇಂಚ್ ಏನು ಬೇಡ, 1/2 ಇಂಚ್ ಇಟ್ಕೊಂಡ್ರೆ ಸಾಕು. ಇದು ಮಾರ್ಕ್ ಮಾಡಬೇಕು ಈ ಥರ. ಅವ್ರಿಗೆ ಮೆಜರ್ಮೆಂಟ್ ಕೊಟ್ಟಿದ್ರೆ 1/2 ಇಂಚ್ ಲೆಂತ್ ಇಟ್ಟಿದ್ದೀನಿ ನಾನು. ಅದಕ್ಕೆ ಇಲ್ಲಿ 1/2 ಇಂಚು ಜಾಸ್ತಿ ಮಾಡಿದ್ದೀನಿ ಅವ್ರ ಮೆಜರ್ಮೆಂಟ್ಗಿಂತ. ಇಲ್ಲಿ ಒಂದು ಮಾರ್ಕ್ ಮಾಡಿ, ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. 35 ಇರೋದ್ರಿಂದ, ಸಣ್ಣ ಇರೋದ್ರಿಂದ ಇವರಿಗೆ ಶೋಲ್ಡ್ರು ಅವ್ರಿಗೆ ಮೆಜರ್ಮೆಂಟು ನೋಡ್ತಾ ಇದ್ದೀನಿ ಎಷ್ಟಿದೆ ಅನ್ನೋದು ಅಂತ. ಇವ್ರದ್ದು ವರ್ಕ್ ಬ್ಲೌಸ್ಗೇನು ನೆಕ್ಕು ಇದು ಮಾಡೋಂಗಿಲ್ಲ. ಅದು ಆಲ್ರೆಡಿ ವರ್ಕ್ ಮಾಡಿಸಿರ್ತೀವಲ್ವ, ಆವಾಗ ಮಾರ್ಕ್ ಮಾಡಿ ಮಾಡಿಸಿರ್ತೀವಿ. ಪೆನ್ ಇದೆ ಇವ್ರದ್ದು, 5 ಇಡ್ತೀನಿ. ವರ್ಕ್ ಬ್ಲೌಸು ವರ್ಕ್ ಮಾಡೋವಾಗೆ ಮಾರ್ಕ್ ಮಾಡಿ ಕೊಟ್ಟಿರ್ತೀವಲ್ವ, ಮತ್ತು ಅದನ್ನೇನು ನೆಕ್ಕು ಇದಕ್ಕೆಲ್ಲ ಮಾರ್ಕ್ ಮಾಡೋಂಗಿಲ್ಲ. ಇದು ಆರ್ಮೋಲ್ ರೌಂಡು 5.5 ಇಡ್ತಾಯಿದ್ದೀನಿ.
ಇಲ್ಲಿ ಹಾಫ್ ಇಂಚ್ ಕ್ರಾಸ್ ಮಾಡ್ತೀನಿ. ಎಲ್ಲರಿಗೂ 1 ಇಂಚ್ ಮಾಡ್ತೀನಿ. ಸಣ್ಣ ಇರೋದ್ರಿಂದ ಇವ್ರಿಗೆ ಹಾಫ್ ಇಂಚ್ ಮಾಡಿದ್ರೆ ಸಾಕು. ಈ ಥರ ಹಾಫ್ ಇಂಚು, ಇದೂ ಹಾಫ್ ಇಂಚ್ ಮಾಡಿದ್ರೆ ಸಾಕು. ಇಲ್ಲಿ ಈ ಥರ ಶೇಪ್ ಮಾಡಿ, ಮತ್ತು ಇದು ಬ್ಯಾಕ್ ಏನು ಕಟ್ ಮಾಡಬಾರ್ದು, ಯಾಕಂದರೆ ಇದು ನಾವು ವರ್ಕ್ ಮಾಡಿಸಿರ್ತೀವಲ್ಲ, ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೇಕು. ಇಲ್ಲಿ ನೆಕ್ ಬಿಟ್ಟು 2 ಇಟ್ಟಿದ್ದೀನಿ ನಾನು. ಇದು ಶೋಲ್ಡ್ರು 3 ಇಟ್ಟಿದ್ದೀನಿ. ಇದು ಹಾಫ್ ಇಂಚು ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚು ಸ್ಟಿಚ್ಗೆ ಹೋದರೆ ಶೋಲ್ಡ್ರು 2.5 ಇದೆ ಇವ್ರದ್ದು. ತ್ರೀ ಆ್ಯಂಡ್ ಹಾಫ್ 3 ಇಟ್ಟಿದ್ದೀನಿ. 1/4 ಇಂಚು ಸ್ಟಿಚ್ಗೆ ಹೋದರೆ 3 ಬರುತ್ತೆ. ಇದು ಮಾರ್ಕ್ ಮಾಡಿ ಬಿಡಬೇಕಷ್ಟೇ, ಸ್ಟಿಚ್ ಮಾಡಬಾರ್ದು. ಬಿಡ್ತು ಡೀಪು. ಇದು 10.5 ಇದೆ ಡೀಪು. ಇರೋದ್ರಿಂದ ನಮಗೆ ಇಲ್ಲಿ 8.25 ಇದೆಯಲ್ಲ, ನಾವು 8.25 ಇಟ್ಟರೂ ಸಾಕು. ಯಾಕಂದರೆ ಜಾಸ್ತಿ ಡೀಪ್ ಇದ್ದಾಗ ಬ್ಯಾಕ್ ಸೈಡು ಅಪ್ಪರ್ ಚೆಸ್ಟಲ್ಲಿ ಕಡಿಮೆ ಇಡಬೇಕು ನಾವು, ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಜಾಸ್ತಿ ಡೀಪ್ ಇದ್ದಾಗ ಈ ಥರ ಹಾಫ್ ಇಂಚ್ ಇಲ್ಲಿ ಕಡಿಮೆ ಮಾಡಬೇಕು. ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಇದು ಜಾಸ್ತಿ ಡೀಪ್ ಇದ್ದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇವಾಗ ಇವ್ರದ್ದು ಆರ್ಮೋಲ್ ಎಷ್ಟಿದೆ ಅಂತ ನೋಡ್ತೀನಿ. ಆರ್ಮೋಲ್ ರೌಂಡು 15 ಇದೆ. 15 ಅಂದರೆ 7.5 ಇರಬೇಕು ನೋಡಿ. 7.5 ಕರೆಕ್ಟಾಗಿದೆ. ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ, ಇಲ್ಲಿ 30 ಇದು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ. ಇಲ್ಲಿ ಈ ಥರ ಡಿವೈಡ್ ಮಾಡಿ ಟೇಪು 2ನೇ ಭಾಗ ಮಾಡಿದ್ರೆ ಇಲ್ಲಿ ಅವ್ರಿಗೆ ಡಾಟ್ ಎಷ್ಟು ಹಿಡಿಬೇಕು, 3 ಇದ್ದರೆ ಸಾಕು. 3.5 ಜಾಸ್ತಿ ಏನು ಬೇಡ. ಇಲ್ಲಿ 1/4 ಇಂಚ್ ಹಿಡಿದ್ರೆ ಸಾಕು, ಯಾಕಂದರೆ ಇದು ಡೀಪ್ ಜಾಸ್ತಿ ಇದೆ. ಕಾಲು ಇಂಚ್ ಹಿಡಿದ್ರೆ ಸಾಕು. ಇದು ಜಾಸ್ತಿ ಹಿಡಿದ್ರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಡೀಪು ಇವ್ರಿಗೆ 3 ಇಟ್ಟಿದ್ದೀನಿ. ಇಲ್ಲಿ 2 ಇಟ್ಟರೆ ಸಾಕಿದು. ಇಲ್ಲಿ ಎಷ್ಟು ಬೇಕಾದರೂ ಇಡ್ಬೋದು. ಇಲ್ಲಿ ಬಿಟ್ಟು ಅಗ್ಲೈಟಿ, ಇಲ್ಲಿ ಕಮ್ಮಿ ಮಾಡಿ ಶೋಲ್ಡ್ರು. ಇಲ್ಲಿ ಸುಮ್ಮನೆ ಈ ಥರ ಜಸ್ಟ್ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡ್ಕೊಂಡ್ರೆ ಆರ್ಮೋಲ್ ರೌಂಡು 7.5 ಇದೆ. 15 ಇದೆ ಇವ್ರದ್ದು. ಆರ್ಮೋಲ್ ಡೌನು 5.5 ಇಟ್ಟಿದ್ದೀನಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಮುಗ್ಸ್ಪಟ್ಟಿ ಕಾಜಪಟ್ಟಿ ಹತ್ರ ನೋಡಿ, ಇದು
ಇಲ್ಲಿ ಓಪನ್ ಇರೋದು ನಮ್ಮ ಕಡೆ ಇರಬೇಕು ಫ್ರಂಟಲ್ಲಿ. ಇಲ್ಲಿ ಒಂದು 1/4 ಇಂಚು ಫ್ರಂಟಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಇದು ಯಾಕಂದರೆ ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಟೈಟ್ ಆಗಬಾರ್ದಂತ. ಸೇಮ್ ಇದೇ ಮೆಜರ್ಮೆಂಟ್ ಮಾಡಿಕೊಂಡು ಈ ಥರ ಇಲ್ಲೊಂದು ಮಾರ್ಕ್ ಮಾಡಿ, ಇದು ತೆಗೆದ್ಬಿಡಿ. ಇವ್ರದ್ದು ಚೆಸ್ಟು 36 ಇದೆ. ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ಇಲ್ಲೊಂದು ಮಾರ್ಕ್ ಮಾಡಿ, ಫ್ರಂಟಲ್ಲಿ 2 ಇಂಚ್ ಇಟ್ಟಿದ್ದೀನಿ. ಇದು ನೆಕ್ಕು ಸೇಮ್ ಬ್ಯಾಕ್ ಸೈಡ್ ಏನು ಇಟ್ಟಿರ್ತೀವೋ ಅದನ್ನೇ ಮಾರ್ಕ್ ಮಾಡಿ. ಫ್ರಂಟು ಅಷ್ಟೇ ಡೀಪ್ ನೆಕ್ಕು ಅವ್ರದ್ದು ಇದು ಮಾಡಿಸಿರ್ತೀವಲ್ವ ಡಿಸೈನು, ಅದನ್ನೇ ಮಾರ್ಕ್ ಮಾಡ್ಕೊಂಡು ಅದಿಷ್ಟಿದೆ ಅಷ್ಟಿಡಬೇಕು. ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಫ್ರಂಟ್ ನೆಕ್ಕು. 6 ಆ್ಯಂಡ್ ಹಾಫ್ ಮಾರ್ಕ್ ಮಾಡಿ, ಇದು 3 ಮಾಡ್ತಾಯಿದ್ದೀನಿ. ಇಡ್ತು ಇದು ಇಲ್ಲಿ 2 ಇಟ್ಟಿದ್ದೀವಲ್ವ, ಇಲ್ಲಿ ಹಿಂಗೆ ಕ್ರಾಸಾಗೆ ಮಾರ್ಕ್ ಮಾಡಿ. ಇದು ಅಷ್ಟೇ, ಕಟ್ಟಿಂಗ್ ಮಾಡೋದು ಬೇಡ. ಸ್ಟಿಚ್ ಆದಮೇಲೆ ಸ್ಟಿಚ್ ಆಗೋ ಕಟ್ ಮಾಡ್ಕೊಳ್ಳೋಣ. ಅವ್ರ ಮೆಜರ್ಮೆಂಟ್ ಒಂದ್ಸರಿ ಚೆಕ್ ಮಾಡಿ, ಹಿಂಗೆ ಅವ್ರದ್ದೇ ಮೆಜರ್ಮೆಂಟ್ ಇಟ್ಕೊಂಡು ಈ ಥರ ಮಾಡಿದ್ರೆ ಇದು ಅವ್ರದ್ದು 2 ಆ್ಯಂಡ್ ಹಾಫ್ ಇದೆ. ನಾನು ಇಲ್ಲಿ 2 ಆ್ಯಂಡ್ ಹಾಫ್ ಮಾಡ್ತಾಯಿದ್ದೀನಿ. 3 ಇಟ್ಟಿದ್ನಲ್ವ. ಸಣ್ಣ ಇರೋರ್ಗೇನು ಅಷ್ಟು ಡೀಪು ಬೇಕಾಗಿರಲ್ಲ. ಇಲ್ಲಿ 1/2 ಇಂಚು ಇಲ್ಲಿ ಈ ಥರ 1/2 ಇಂಚು ಶೇಪ್ ಮಾಡಿ. ಇದು ಫ್ರಂಟು ಇವ್ರಿಗೆ ಚೆಸ್ಟು 36/4 ಮಾಡಿದ್ರೆ ಫಸ್ಟು ಡಾಟ್ ಪಾಯಿಂಟು 9 ಬರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಬಿಟ್ಟು 1/2 ಇಂಚು ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ 9 ಇಡ್ತಾಯಿದ್ದೀನಿ. ಇದು ಅಪೆಕ್ಸ್ ಪಾಯಿಂಟು 3.6. ಅವ್ರದ್ದು ಚೆಸ್ಟ್ ಎಷ್ಟಿರುತ್ತೆ /10 ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ಇಡಬೇಕು ಅಪೆಕ್ಸ್ ಪಾಯಿಂಟು. ಇದು ಡಾಟ್ ಪಾಯಿಂಟ್ ಲೆಂತು 2 ಆ್ಯಂಡ್ ಹಾಫ್ ಇಡಬೇಕು ಅವ್ರಿಗೆ. 3 ಇಡ್ತಾಯಿದ್ದೀನಿ. 1/2 ಇಂಚು ಸ್ಟಿಚ್ಗೆ ಹೋಗುತ್ತೆ. ಇಲ್ಲಿ 1 ಇಂಚು ವೇಸ್ಟು 32 ಇದೆ ಅಲ್ಲ ಇವ್ರಿಗೆ. ಇಲ್ಲಿ ಯಾವ ಥರ ಡಾಟ್ ಪಾಯಿಂಟ್ ಮಾಡೋದಂದರೆ ನೋಡಿ, ಇಲ್ಲಿ 32 ಇದೆಯಲ್ಲ, 8 ಇಲ್ಲಿ ಬಿಟ್ಬಿಟ್ಟು ಇನ್ನೆಷ್ಟಿದೆ ಬ್ಯಾಲೆನ್ಸು 2 ಇದೆ. 2ಅಲ್ಲಿ ಇಲ್ಲಿ 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ 1 ಇಂಚು ಈ ಥರ ಡಾಟ್ ಪಾಯಿಂಟು. ಇದು ಆರ್ಮೋಲ್ ರೌಂಡ್ ಹತ್ರ ಯಾವ ಥರ ಡಾಟ್ ಕೊಡೋದಂದರೆ ನೋಡಿ, ಇಲ್ಲಿ ಈ ಥರ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಈ ಪಾಯಿಂಟ್ ಇರುತ್ತಲ್ಲ, ಈ ಲೈನ್ಗೆ ಈ ಥರ ಮಾಡಬೇಕು. ಹಿಂಗೆ ಇಲ್ಲಿ ಈ ಲೈನ್, ಇದು ಕ್ಯಾಪ್ ಹೈಟ್ ಅಂತೀವಿ ನಾವು. ಇದು ಈ ಕ್ಯಾಪ್ ಹೈಟ್ಗೆ ಒಂದು ಮಾರ್ಕ್ ಮಾಡಿ, ಈ ಥರ ಇಲ್ಲೊಂದು ಮಾರ್ಕ್ ಮಾಡಿ.
ಇಲ್ಲಿ ಅವ್ರದ್ದೇ ಮೆಜರ್ಮೆಂಟ್ ಇದ್ದಾಗ ಇಲ್ಲಿ ಈ ಥರ ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಈ ಥರ ಇಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲಿ ಈ ಲೈನು ಮತ್ತು ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲಿ ಕ್ರಾಸ್ ಬೆಲ್ಟು ಇಲ್ಲೇ ಕೊಟ್ಬಿಡ್ಬೋದು. ನಾವು ಇಲ್ಲಿ ಕಟ್ ಮಾಡಿರ್ತೀವಲ್ಲ ಇಲ್ಲೇ ಕಟ್ ಮಾಡ್ಬೋದು. ಇಲ್ಲಿ 3 ಮಾಡ್ತಿದ್ದೀನಿ. ಇಲ್ಲಿ 3, ಇಲ್ಲಿ 4 ನೋಡಿ. ಈ ಥರ ಮಾಡಿ ಇಲ್ಲೇ ಶೇಪ್ ಕೊಟ್ಕೊಂಡ್ಬಿಟ್ರೆ ಕ್ರಾಸ್ ಬೆಲ್ಟು ಇಲ್ಲೇ ಬಂದ್ಬಿಡುತ್ತೆ. ನೋಡಿ ಇಲ್ಲಿ 2.5ಗೆ ಇಲ್ಲಿ ಒಂದು ಶೇಪ್ ಕೊಡ್ತೀನಿ. ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ 3, ಇಲ್ಲಿ 3.5 ಇಡ್ತಾ ಇದ್ದೀನಿ. ಇಲ್ಲಿ ನಾವಿಲ್ಲಿ ಏನು ಕಟ್ ಮಾಡ್ತೀವಿ ಅಲ್ಲಿ ಮತ್ತೆ ಇನ್ನೊಂದು ಶೇಪ್ ಕೊಟ್ಕೊಬೇಕು. ಕ್ರಾಸ್ ಬೆಲ್ಟು ಇಲ್ಲೇ ತಗೊಬೇಕು. ಬಟ್ಟೆ ಇದ್ದರೆ ಸ್ಲೀವ್ ಲೆಂತು ಬಿಟ್ಟು ಎಕ್ಸ್ಟ್ರಾ ಇದ್ದರೆ ಇಲ್ಲೇ ಕ್ರಾಸ್ ಬೆಲ್ಟ್ ಕೊಟ್ಬಿಡ್ಬೇಕು. ಇಲ್ಲಿ ಆರ್ಮೋಲ್ ರೌಂಡ್ ಹತ್ರ 1/2 ಇಂಚು ಶೇಪ್ ಕೊಡಬೇಕು ಬ್ಯಾಕಾಗಿಂತ ಫ್ರಂಟ್. ಈಗ ಕಟ್ ಮಾಡಲ್ಲ, ನಾನು ಹಂಗೆ ಬಿಟ್ಟಿರ್ತೀನಿ. ಸ್ಟಿಚ್ ಮಾಡುವಾಗ ಮಾಡ್ಕೊತಿದ್ದೆ. ಈ ಶೇಪ್ ಮಾಡಬೇಕು. ಮತ್ತು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀನಲ್ವಾ, ಇದು ಈ ಥರ ಈ ಶೇಪ್ ತೆಗಿಬೇಕು. ಇಲ್ಲಿ 1/2 ಇಂಚಿಗೆ ಇಲ್ಲಿ ಕ್ರಾಸಾಗಿ ಶೇಪ್ ತೆಗಿಬೇಕು. ನಮಗೆ ಬೇಕಂದರೆ ಇನ್ನೂ ಬ್ರಾಡ್ ಬೇಕಂದರೆ ಇಲ್ಲಿ ಕೊಟ್ಕೊಬೇಕು. ಇಲ್ಲಿ ಕೆಳಗಡೆ ಕೊಡಬಾರ್ದು ಬ್ರಾಡ್, ಇಲ್ಲಿ ಕೊಡಬಾರ್ದು. ಈ ಶೇಪಲ್ಲಿ ಕೊಡಬೇಕು. ಬ್ರಾಡ್ ಬೇಕಂದರೆ ಇಲ್ಲಿ ಕೊಟ್ಕೊಬೇಕು. ಮತ್ತು ಇಲ್ಲೊಂದು ಡಾಟು, ಇದು ನ್ಯಾಚ್ ಮಾಡಿ ಇಲ್ಲಿ ಡಾಟ್ ಪಾಯಿಂಟು. ಇದು ಬ್ಯಾಕು ಫ್ರಂಟು ರೆಡಿ ಆಯಿತು. ಇವಾಗ ಸ್ಲೀವ್ ಕಟ್ ಮಾಡೋಣ. ಇದು ಕ್ರಾಸ್ ಬೆಲ್ಟ್ ಇಲ್ಲೇ ಮಾರ್ಕ್ ಮಾಡಿದ್ದೀನಲ್ಲ, ಇದನ್ನು ಇಲ್ಲೇ ಕಟ್ ಮಾಡಿ ಬ್ಯಾಕ್ ಮೆಜರ್ಮೆಂಟ್ ಇರುತ್ತಲ್ಲ ಆ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಬೇಕಿದೆ. ಇಲ್ಲಿ 1/2 ಇಂಚು ಸ್ಟಿಚ್ ಬಿಟ್ಟು ನೋಡಿ. ಇವಾಗ ಇದು ಈ ಥರ ಇರುತ್ತಲ್ವ, ಇಲ್ಲಿ ಶೇಪ್ ಕೊಟ್ಕೊಳ್ಳೋಣ. ಇಲ್ಲ ಒಂದು ಈ ಥರ ಶೇಪ್ ನಿಮ್ಗೆ ಅಲ್ಲೇ ಬಂದುಬಿಡುತ್ತೆ. ಮತ್ತು ಎಕ್ಸ್ಟ್ರಾ ಏನು ಕ್ರಾಸ್ ಬೆಲ್ಟ್ ಕಟ್ ಮಾಡೋ ಥರ ಇರೋಲ್ಲ. ನೋಡಿ ಈ ಥರ ಇಲ್ಲಿ 3 ಇದೆ, ಇಲ್ಲಿ 2.5, ಇಲ್ಲಿ 3.5 ಕ್ರಾಸ್ ಬೆಲ್ಟ್. ಈ ಥರ ಬಂದರೆ ಕರೆಕ್ಟಾಗಿ ಬರುತ್ತೆ. ಅವ್ರದ್ದು ಮೆಜರ್ಮೆಂಟ್ ಒಂದ್ಸರಿ ಚೆಕ್ ಮಾಡಿ. ಕ್ರಾಸ್ ಬೆಲ್ಟು ನೋಡಿ, ಅವ್ರದ್ದು ಅಷ್ಟೇ ಇದೆ. 3 ಇದೆ. ಸ್ಟಿಚ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು. ಇಲ್ಲಿ 2 ಕಾಲಿದೆ, ಇಲ್ಲಿ 2 ಕಾಲಿದೆ. ಸ್ಟಿಚ್ಗೆ ಹೋಗಿ ಅಷ್ಟು ಬರುತ್ತೆ.
ಬಾಡಿ ಮೆಜರ್ಮೆಂಟು ಕಟ್ ಮಾಡಿದ್ದೀನಿ ನಾನು. ಒಂದ್ಸರಿ ಅವರು ಮೆಜರ್ಮೆಂಟ್ ಕೊಟ್ಟಿದ್ದೀರಲ್ಲ, ಒಂದ್ಸರಿ ಚೆಕ್ ಮಾಡಿಬಿಡ್ತೀನಿ ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನೋಡಿ ಈ ಥರ ಇಲ್ಲಿ ಮೇಲೆ ಸ್ಟಿಚ್ಗೆ ಬಿಟ್ಟು ಈ ಥರ ಇಟ್ಕೊಂಡು ಇಲ್ಲಿ ಇಲ್ಲಿ 1/2 ಇಂಚು ಮೇಲೆ ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ ಕೆಳಗಡೆ 1/2 ಇಂಚ್ ಸ್ಟಿಚ್ಚಿಗೆ ಬಿಟ್ಟು ಈ ಥರ ಚೆಕ್ ಮಾಡಿ. ನೋಡಿ ಸ್ಟಿಚ್ ಎಲ್ಲ ಹೋಗಿ ಈ ಥರ ಇಲ್ಲಿ ಇಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಥರ ಒಂದ್ಸರಿ ಚೆಕ್ ಮಾಡಿಬಿಡಿ. ಆಗ ಬಿಗಿನರ್ಸ್ ಇದ್ದರೆ, ಹೊಸ್ದಾಗಿ ಕಲ್ತಿರೋರು ಇದ್ದರೆ ನೋಡಿ ಕರೆಕ್ಟಾಗಿ ಬರುತ್ತೆ. ಸ್ಟಿಚ್ಗೆಲ್ಲ ಬಿಟ್ಟು ಚೆಕ್ ಮಾಡಿ. ಫ್ರಂಟು ಬ್ಯಾಕು ಕ್ರಾಸ್ ಫ್ರಂಟು ರೆಡಿ ಆಯಿತು. ಇವಾಗ ಸ್ಲೀವ್ ಕಟ್ ಮಾಡ್ತೀನಿ. ಸ್ಲೀವು ನಮ್ಮ ಕಡೆ ಓಪನ್ ಇರಬೇಕು, ಈ ಕಡೆ ಕ್ಲೋಸ್ ಇರಬೇಕು. ಒಬ್ಬೊಬ್ಬರು ಒಂದೊಂದು ಥರ ಕಟ್ ಮಾಡ್ತಾರೆ. ನಾನು ಈ ಕಡೆಯಿಂದ ಕಟ್ ಮಾಡ್ತೀನಿ ರೈಟ್ ಸೈಡಿಂದ, ಒಬ್ಬರು ಈ ಕಡೆಯಿಂದ ಕಟ್ ಮಾಡ್ತಾರೆ. ಅದು ನೋಡಿಕೊಂಡು ಮಾಡಿ. ನಮ್ಮ ಕಡೆ ಯಾವ ಕಡೆ ನೀವು ಮಾಡಿದ್ರೂ ಈ ಥರ ಓಪನ್ ಇರಬಾರ್ದು, ನಮ್ಮ ಕಡೆ ಹಿಂಗೆ ಕ್ಲೋಸ್ ಇರಬೇಕು. ಸ್ಲೀವ್ ಲೆಂತು ಇದೇ ಲೆಂತ್ ಇಟ್ಬಿಟ್ಟು ಇಲ್ಲಿ 1/2 ಇಂಚ್ ಸ್ಟಿಚ್ಚು, ಇಲ್ಲಿ 1/2 ಇಂಚ್ ಸ್ಟಿಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಿದ್ದೀನಿ. ಮಾರ್ಕ್ ಮಾಡಿ ಇವ್ರದ್ದು ಕ್ಯಾಪ್ ಹೈಟ್ ಬಂದು 3.6 ಬರುತ್ತೆ. ಚೆಸ್ಟ್ ಮೆಜರ್ಮೆಂಟ್ 36 ಇದ್ದಾಗ 3.6. ಆರ್ಮೋಲ್ ರೌಂಡು 7.5. ಆರ್ಮೋಲ್ ರೌಂಡು 7.5. 2 ಇಂಚ್ ಎಕ್ಸ್ಟ್ರಾ ಇಲ್ಲಿ. ಇಲ್ಲಿ ಒಂದು ಮಾರ್ಕ್ ಮಾಡಿ, ಇಲ್ಲಿ ಒಂದು ಮಾರ್ಕ್ ಮಾಡಿ. ಇಲ್ಲಿ ನಾವೇನು ಕ್ಯಾಪ್ ಹೈಟ್ ಇದು, ಈ ಕ್ಯಾಪ್ ಹೈಟ್ ಇಟ್ಟಿರ್ತೀವಲ್ವ, ಇಲ್ಲಿ ಒಂದು ಮಾರ್ಕ್ ಮಾಡಿ. ಇವರು ಸ್ಲೀವ್ ಮೆಜರ್ಮೆಂಟ್ ಕೊಟ್ಟಿದ್ರೆ ಯಾವ ಥರ ಇಲ್ಲಿ ಮಾಡಬೇಕಂದ್ರೆ ಇದು ಉಲ್ಟಾ ಮಾಡಿ ನೋಡಿ. ಇಲ್ಲಿ ಈ ಥರ ತಗೊಂಡು ಎಷ್ಟಿದೆ, 5.5 ಇದೆ. ಸೆವೆನ್ ಆ್ಯಂಡ್ ಹಾಫು ಇಲ್ಲಿ ಬರುತ್ತೆ. 7.5. ಇದೆ 6 ಅಂದರೆ ಸ್ವಲ್ಪ ಲೂಸ್ ಹೇಳಿರೋದ್ರಿಂದ 6.5 ಬರ್ತಾ ಇದೆ. ಇಲ್ಲಿ ಈ ಥರ ಕಮ್ಮಿ ಮಾಡಿ, ಜಾಸ್ತಿ ಬಂದರೆ ಹಿಂಗೆ ಕಮ್ಮಿ ಮಾಡಿಕೊಂಡು, ಇಲ್ಲಾಂದರೆ ಕಂಕ್ಳು ಕೆಳಗಡೆ ಆರ್ಮೋಲು ಸ್ಲೀವಲ್ಲೆಲ್ಲ ಲೂಸ್ ಬರುತ್ತೆ. ಇದು ಕರೆಕ್ಟಾಗಿ ಇಟ್ಟಿಲ್ಲ ಅಂದರೆ ಮತ್ತು ಇಲ್ಲಿ ಆಫ್ ಮಾಡಿ, ಇಲ್ಲಿ ಆಫ್ ಮಾಡಿ, ಇದರಿಂದ ಇಲ್ಲಿ ಮತ್ತೆ ಇಲ್ಲಿ ಆಫ್ ಮಾಡಿ. ಮತ್ತು ಇಲ್ಲಿ ಆಫ್ ಮಾಡಿದರೆ ಆರ್ಮಲ್ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಈ ಥರ ಮಾರ್ಕ್ ಮಾಡಿ ನೋಡಿ. ಈ ಥರ ಇಟ್ಟು ಇದು ಉಲ್ಟಾ ಮಾಡಿ ಇಲ್ಲಿ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ನಾವು. ಒಂದು ಶೇಪ್, ಇನ್ನೊಂದು ಶೇಪು
ಇಲ್ಲಿ ಬ್ಯಾಕ್ ಇದು ಇವಾಗ ಮಾಡಿರೋದು ಫ್ರಂಟು, ಇದು ಬ್ಯಾಕು. ಫ್ರಂಟ್ ಬ್ಯಾಕ್ ಅಂದರೆ ಹಾಫ್ ಇಂಚು ಶೇಪ್ ಕೊಟ್ಟರೆ ಸಾಕು. ಇದು ಕಟ್ ಮಾಡಿ ನೋಡಿ, ಇಲ್ಲಿಂದ ಈ ಥರ ಮಾಡಿ ಇಲ್ಲಿ ಒಂದು ನ್ಯಾಚ್ ಮಾಡಿ, ನಾವೆಲ್ಲಿ ಸ್ಟಿಚ್ ಹಾಕ್ಬೇಕು ಅನ್ನೋದು ಇಲ್ಲಿ ಒಂದು ನ್ಯಾಚ್ ಮಾಡಿ, ಮತ್ತು ಈ ಥರ ಮಾಡಿ ಇಲ್ಲಿ ಈ ಥರ ಶೇಪ್ ತೆಗೆದು ಇನ್ನೊಂದು ಇಲ್ಲಿ ನ್ಯಾಚ್ ಮಾಡಬೇಕು. ಇದು ಫ್ರಂಟು ಬ್ಯಾಕ್ ಅಂತ ಗೊತ್ತಾಗಬೇಕಲ್ಲ, ಕಟ್ಟಿಂಗ್ ಮಾಡಿರೋರೇ ಸ್ಟಿಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಟೈಲರ್ಗಳು ಸ್ಟಿಚ್ ಮಾಡೋದ್ರಿಂದ ಇಲ್ಲೊಂದು ನ್ಯಾಚ್ ಕೊಟ್ಟಿರ್ತೀನಿ. ಈ ಸೆಂಟ್ರ್ ಪಾಯಿಂಟ್ ಒಂದು, ಇದೊಂದು, ಇದು ಫ್ರಂಟು, ಇದು ಬ್ಯಾಕ್ ಅಂತ. ಮತ್ತು ಇದು ನ್ಯಾಚ್ ಮಾಡಿಲ್ಲ ಅಂದರೆ ಫ್ರಂಟ್ ಬ್ಯಾಕ್ ಕೂಡಿಸಿ ಬ್ಯಾಕ್ ಫ್ರಂಟ್ ಕೂಡಿಸಿದ್ರೂ ಬ್ಲೌಸ್ ಹಾಳಾಗುತ್ತೆ. ವಿಡಿಯೋ ಎಲ್ಲರೂ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.